ಇನ್ನು ಮಂಗಳೂರು ಡೆಂಟಲ್ ಕಾಲೇಜಿನ ಟಾಯ್ಲೆಟ್ನಲ್ಲಿ ಚಿತ್ರೀಕರಣ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೌಚಾಲಯದಲ್ಲಿ ಮೊಬೈಲ್ ಚಿತ್ರೀಕರಣ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದಲ್ಲಿ ಜಿಹಾದಿ ಸಂಘಟನೆಗಳ ಕೈವಾಡದ ಆರೋಪ ಕೇಳಿಬರ್ತಾ ಇದೆ. ಬಜರಂಗದಳ ಮುಖಂಡ ಪ್ರದೀಪ್ ಸರಿಪಲ್ಲ ಆರೋಪ ಮಾಡಿದ್ದಾರೆ. ಈ ರೀತಿ ಉಡುಪಿ ಪ್ರಕರಣಕ್ಕೂ ಮಂಗಳೂರಿನ ಪ್ರಕರಣಕ್ಕೂ ಹಾಗಾದ್ರೆ ಲಿಂಕ್ ಇದೆಯಾ? ಎರಡು ಕೃತ್ಯಗಳ ಹಿಂದೆ ವ್ಯವಸ್ಥಿತವಾಗಿ ಸಂಘಟನೆಗಳ ಕೈವಾಡ ಹಾಗಾದ್ರೆ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಉಡುಪಿ ಪ್ರಕರಣದಲ್ಲೂ ಜಿಹಾದಿ ಕೈವಾಡ ಇದ್ದಿದ್ದು ಪತ್ತೆಯಾಗಿತ್ತು. ಅಪ್ರಾಪ್ತ ಹುಡುಗನನ್ನ ಬಳಸಿ ಕೃತ್ಯ ಎಸಗಿರುವಂತಹ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಈಗ ಪ್ರಕರಣದಲ್ಲಿ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಲಾಗಿತ್ತು. ಮೇ 6ರಂದು ಮಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ನಡೆದಂತಹ ಘಟನೆ. ಮೆಡಿಕಲ್ ಡೆಂಟಲ್ ಕಾಲೇಜಿನ ಶೌಚಾಲಯದಲ್ಲಿ ವಿಡಿಯೋವನ್ನ ಸೆರೆ ಹಿಡಿಯಲಾಗಿತ್ತು. ಶೌಚಾಲಯಕ್ಕೆ ಬಂದಿದ್ದ ಮಹಿಳೆಯ 6 ನಿಮಿಷದ ವಿಡಿಯೋವನ್ನ ಸೆರೆ ಹಿಡಿಯಲಾಗಿತ್ತು. ಉಡುಪಿಯ ಕಾಪು ಮೂಲದ ಬಾಲಕನಿಂದ ಈ ಕೃತ್ಯ ಆಗಿದೆ ಅನ್ನುವಂತಹ ಶಂಕೆ ಇದೆ. ಅಪ್ರಾಪ್ತ ಬಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಮಂಗಳೂರು ಪೊಲೀಸರು. ಸರ್ಕಾರದ ಒತ್ತಡಕ್ಕೆ ಮಣಿದು ಪ್ರಕರಣವನ್ನ ಮುಚ್ಚಿ ಹಾಕುವ ಯತ್ನ ಆಗ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಮಂಗಳೂರು ಡೆಂಟಲ್ ಕಾಲೇಜಿನಲ್ಲಿ ನಡೆದಂತಹ ಪ್ರಕರಣ ಜಿಹಾದಿ ಸಂಘಟನೆಗಳ ಕೈವಾಡದ ಆರೋಪ ಇದೆಯಾ ಅಂತದೊಂದು ಕೇಳಿ ಬರ್ತಾ ಇದೆ. ಆರೋಪ ಇದೆ. ಮೇ 6ರಂದು ಏನು ಮಂಗಳೂರಿನ ಮೆಡಿಕಲ್ ಕಾಲೇಜಿನ ಶೌಚಾಲಯದಲ್ಲಿ ಒಂದು ಮೊಬೈಲ್ ಪತ್ತೆ ಆಗುತ್ತೆ. ಏನು ಭದ್ರತಾ ಸಿಬ್ಬಂದಿಯ ಸೂಚನೆ ಮೇರೆಗೆ ಪೊಲೀಸ್ ಇಲಾಖೆಯವರು ಬರ್ತಾರೆ, ಅದಕ್ಕೆ ಕೇಸ್ ದಾಖಲಾಗುತ್ತೆ. ಇದು ಉಡುಪಿಯಲ್ಲಿ ಕೂಡ ಕಳೆದ ಬಾರಿ ಕೂಡ ಏನು ಶೌಚಾಲಯದಲ್ಲಿ ಮೊಬೈಲ್ ಪ್ರಕರಣಗಳು ಮೊಬೈಲ್ ಇರೋದು ಪತ್ತೆಯಾಗಿತ್ತು. ಅದರ ಹಿಂದೆ ಕೂಡ ಜಿಹಾದಿ ಸಂಘಟನೆಗಳು ಕೈವಾಡ ಇರೋದು ಕೂಡ ಪತ್ತೆಯಾಗಿದೆ. ಹಾಗಾಗಿ ಇದನ್ನು ಈ ಅಪ್ರಾಪ್ತ ಹುಡುಗನನ್ನು ಬಳಸಿ ಈ ಕೃತ್ಯವನ್ನು ಮಾಡಿರುವ ಸಂಖ್ಯೆ ವ್ಯಕ್ತವಾಗ್ತಾ ಇದೆ. ಅಥವಾ ಈ ಅಪ್ರಾಪ್ತ ಬಾಲಕ ಏನಿದ್ದಾನೆ ಈ ಜಿಹಾದಿ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂತಹ ಸಂಖ್ಯೆ ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ತಗೋಬೇಕು. ಏನು ಸರ್ಕಾರದ ಒತ್ತಡಕ್ಕೆ ಮಣಿದು ಈ ಪ್ರಕರಣವನ್ನು ಮುಚ್ಚು ಹಾಕುವಂಥ ಪ್ರಯತ್ನಗಳು ನಡೀತಾ ಇದೆ ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ. ಹಾಗಾಗಿ ಏನು ಪೊಲೀಸ್ ಕಮಿಷನರ್ ಅವರು ತಕ್ಷಣ ಎಚ್ಚೆತ್ತುಕೋಬೇಕು. ಇದರ ಹಿಂದೆ ಯಾವುದೆಲ್ಲ ಸಂಘಟನೆ ಕೈವಾಡ ಇದೆ ಅದನ್ನು ಬಯಲುಗೆಳಿಬೇಕು. ಹಾಗೂ ಈ ಕೃತ್ಯವನ್ನು ಎಸಗಿದವರ ಹುಡುಗನ ಮೇಲೆ ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.